ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಹಮೀದ್ ಜನತಾ ಸರ್ ನಿಮ್ಮನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಸುಳ್ಯ ಮೊಬೈಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಸರ್ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಬ್ದುಲ್ ರಹಿಮಾನ್ ಸರ್ ಸಾರಿ. ಜೊತೆಗೆ ನಮ್ಮೊಂದಿಗೆ ಇದೀಗ ಸುಳ್ಯದ ಹೆಸರಾಂತ ವೈದ್ಯರಾಗಿರುವಂತಹ ಡಾಕ್ಟರ್ ಕೇಶವ ಸರ್ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಜೊತೆಗೆ ಕಟ್ಟೆಕಾರ್ ಸಂಸ್ಥೆಯ ನಮ್ಮ ಎಲ್ಲರ ಹಳೆಯ ಸಂಸ್ಥೆ ಕಟ್ಟೆಕಾರ್ ಇದರ ಮಾಲಕರಾಗಿರುವಂತಹ ಅಬ್ದುಲ್ಲಾ ಸರ್ ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇನ್ನು ಹಲವು ಮಂದಿ ನಮ್ಮೊಂದಿಗಿದ್ದಾರೆ. ಆರ್ಕೋಟ್ ಸಂಸ್ಥೆಯ ಮಾಲಕರಾಗಿರುವವರು ಕೂಡ ಇದ್ದಾರೆ. ಜೊತೆಗೆ ಬಜಾಜ್ ಫೈನಾನ್ಸ್ನ ಮ್ಯಾನೇಜರ್ ಕೂಡ ಇದ್ದಾರೆ. ಜೊತೆಗೆ ಶಹೀಮ್ ಅವರು ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಜೊತೆಗೆ ಶಹೀಮ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಜೊತೆಗೆ ಆರ್ಕೂಟ ಮೊಬೈಲ್ ಮಾಲಕರು ನಿಮ್ಮನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎದುರು ಬದರು ಸಂಸ್ಥೆ ಇದ್ರೂ ಕೂಡ ಪ್ರೀತಿಯಿಂದ ಬಂದಿದ್ದೀರಾ. ಇದು ನಮ್ಮ ಸುಳ್ಯದ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಮೊಬೈಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಹಿಮಾನ್ ಇವರಿಗೆ ತಮ್ಶೀರ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಕೇಶವ್ ಅವರಿಗೆ ಮುಬ್ಜೀರ್ ರವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಪಟೇಲ್ ಸರಿಗೆ ಮಿದ್ಲಾಜ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದಾನೆ. ಹಮೀದ್ ಜನತಾ ಅವರಿಗೆ ಮಿದ್ಲಾಜ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಶಹೀಮ್ ಅವರಿಗೆ ಮುಬ್ಜಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದಾನೆ. ಜೊತೆಗೆ ಕಟ್ಟೆಕಾರ್ ಸಂಸ್ಥೆಯ ಹಿರಿಯರಾಗಿರುವಂತಹ ಅಬ್ದುಲ್ಲಾ ಸರ್ ಅವರಿಗೆ ಕೂಡ ನಮ್ಮ ಈ ಕರಾವಳಿ ಸಂಸ್ಥೆಯ ಮಾಲಕರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಜೊತೆಗೆ ರಾಜು ಪಂಡಿತ್ ಅವರು ಕೂಡ ಇದ್ದಾರೆ. ನಿಮ್ಮ ಇರುವಿಕೆಯನ್ನು ಗುರುತಿಸ್ತೇನೆ. ಅವರಿಗೂ ಕೂಡ ಮಾಲಕರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಆರ್ಕೋಟ್ ಮೊಬೈಲ್ ಮಾಲಕರಿಗೆ ಸರ್ ಹೂವನ್ನು ನೀಡಿ ಸ್ವಾಗತಿಸಬೇಕು. ಜೊತೆಗೆ ನಮ್ಮ ಮುಂಭಾಗ ಸಾಕಷ್ಟು ಗಣ್ಯರಿದ್ದೀರಾ. ಎಲ್ಲರನ್ನ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹೆಸರು ಕೆಲವೊಮ್ಮೆ ಗೊತ್ತಾಗೋದಿಲ್ಲ, ಸೊ ಹಾಗಾಗಿ ಎಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ನೇರವಾಗಿ ಶುಭ ಹಾರೈಕೆಗಳಿಗೆ ಹೋಗೋದು. ಜೊತೆಗೆ ನನ್ನೊಂದಿಗೆ ರಹೀಂ ಪಾಟೀಲ್ ಸರ್ ಒಂದೆರಡು ಮಾತುಗಳು ಪ್ರಾಸ್ತಾವಿಕವಾಗಿ ಮೊದಲು ನೀವು ಮಾತಾಡಬೇಕು ಅಂತ ಕರಾವಳಿ ಮೊಬೈಲ್ನ ಮಾಲಕರು ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನೀವು ಮಾತಾಡಿ, ಫಸ್ಟ್ ವೆಲ್ಕಮ್ ಸ್ಪೀಚ್ ಕೊಡಬೇಕಾಗತ್ತೆ. ಒಂದು ಕರಾವಳಿ ಮೊಬೈಲ್ ಇದೀಗ ಸುಳ್ಯಕ್ಕೆ ಪ್ರಾರಂಭಗೊಂಡು ಸುಮಾರು 5 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಸುಳ್ಯದೊಂದು ಪ್ರತಿಷ್ಠಿತ ಮೊಬೈಲ್ ಸಂಸ್ಥೆಯಾಗಿದೆ. ಅಲ್ಲದೆ ನಮ್ಮ ವರ್ತಕರ ಸಂಘದಲ್ಲಿ ಸದಸ್ಯರನ್ನು ಪಡೆದುಕೊಂಡು ನಮ್ಮ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರು ಕೂಡ ಇದರ ಮಾಲಕರಾಗಿರ್ತಾರೆ. ಸುಳ್ಯದ ಮೊಬೈಲ್ ವಿತರಕ ಒಂದು ಸಂಸ್ಥೆ ಹೇಗಿರಬೇಕು ಎನ್ನುವುದನ್ನು ತನ್ನ ಕಾರ್ಯಚಟುವಟಿಕೆಗಳ ಮೂಲಕ ನಿರಂತರವಾಗಿ ಕಸ್ಟಮರ್ಗಳನ್ನು ಸೆಳೆಯುವಲ್ಲಿ ಪ್ರಮುಖ ತಂತ್ರಗಳನ್ನು ಅಳವಡಿಸ್ತಾ ಉತ್ತಮ ಗ್ರಾಹಕರ ಬಳಗವನ್ನು ಹೊಂದಿರತಕ್ಕಂಥ ಶ್ರೀಯುತ ಕರಾವಳಿ ಮೊಬೈಲ್ ಸಂಸ್ಥೆ. ಈ ಒಂದು ಸುಂದರ ಸಂಸ್ಥೆ ಮಿದ್ಲಾಜ್ ಕಲ್ಲಗುಂಡಿಯವರ ಮಾಲಕತ್ವದಲ್ಲಿ ಪ್ರಾರಂಭಗೊಂಡು ಸುಂದರ ಒಂದು ಸಂಸ್ಥೆಯಾಗಿ ಹಲವಾರು ಬ್ರಾಂಡೆಡ್ ಮೊಬೈಲ್ಗಳ ವಿತರಕ ಸಂಸ್ಥೆಯಾಗಿ ಸುಳ್ಯಕ್ಕೆ ಹೆಮ್ಮೆಯ ಸೇವೆಯನ್ನು ನೀಡುತ್ತಾ ಇದೆ. ಅಲ್ಲದೆ ಉತ್ತಮವಾದ ಒಂದು ಮಾತುಗಾರಿಯ ಮೂಲಕ, ಕಮ್ಯುನಿಕೇಷನ್ ಮೂಲಕ ಅಥವಾ ಸುಂದರ ನಗುವಿನ
ಗ್ರಾಹಕರನ್ನು ಸೆಳೆಯುವ ತಂತ್ರದ ಮೂಲಕ ಉತ್ತಮವಾದ ವ್ಯವಹಾರವನ್ನು ನಡೆಸಿಕೊಂಡು ಬರುತ್ತಿರುವ ಒಂದು ಸಂಸ್ಥೆ ಇದಾಗಿರುತ್ತದೆ. ಮುಂದೆಯೂ ಒಳ್ಳೆಯ ಅಭಿವೃದ್ಧಿಯಾಗಲಿ, ಸಂಸ್ಥೆ ಇನ್ನೂ ಎತ್ತರಕ್ಕೆತ್ತರಗಲೆಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸುಳ್ಯದ ಗಾಂಧಿನಗರದಲ್ಲಿ ಕರಾವಳಿ ಮೊಬೈಲ್ಸ್ ಸಂಸ್ಥೆಯ 5ನೇ ವರ್ಷ ಆಚರಣೆ ಸಂದರ್ಭದಲ್ಲಿ ಒಂದು ರಾಫೆಲ್ ಡ್ರಾ ಏನು ಮಾಡ್ತಾ ಇದ್ದಾರೆ, ಆ ಸಭಾ ವೇದಿಕೆಯಲ್ಲಿರುವ ವರ್ತಕ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಜನತಾ ಹಮೀದ್ ಅವರೇ, ಆತ್ಮೀಯ ಮಿತ್ರರು, ನನ್ನ ವೈಯಕ್ತಿಕವಾಗಿ ನನ್ನ ಡಾಕ್ಟರ್ ಆದ ಕೇಶವ್ ಅವರವರೇ, ವೇದಿಕೆಯಲ್ಲಿರುವ ಎಲ್ಲ ರೆಹಮಾನ್ ಅವರೇ, ಹಿರಿಯ ವರ್ತಕರು, ಈ ಜಂಕ್ಷನ್ಗೆ ಹೆಸರು ತಂದಂಥ ಕಟ್ಟೆ ಫ್ಯಾಮಿಲಿ, ಕಟ್ಟೆಕಾರಲ್ಲಿ ಅಣ್ಣ ತಮ್ಮೆಂದರಲ್ಲಿ ಸಣ್ಣವರು ಇವರು ಅಬ್ದುಲ್ ಅವರು, ಅವ್ರದ್ದು 5-6 ಮಂದಿ ಸದಸ್ಯರು. ಕಟ್ಟೆ ಈ ಕೆಲಸಿ ಕಟ್ಟೆ ಹೋಗಿ ಕಟ್ಟೆಕಾರಾಗಿ ಗಾಂಧಿನಗರ ಆಗುವುದನ್ನೆಲ್ಲ ನೋಡಿದವರು ನಾನು ಮತ್ತು ಅವರು ಮತ್ತು ಜನತಾದವರು ಮತ್ತು ಇವರು ನಮ್ಮ ರಾಜು ಪಂಡಿತ್ ಅವರು. ಸುಳ್ಯ ಬೆಳೀತಾ ಇದೆ. ಸುಳ್ಯ ಬೆಳೀತಾ ಇರಲಿಕ್ಕೆ ಅದಕ್ಕೆ ಎಲ್ಲರೂ ಕಾರಣ. KVG ಅವರ ಅಮೃತಹಸ್ತದಿಂದ ಪ್ರಾರಂಭವಾದಂಥ ಸುಳ್ಯ ವಿದ್ಯಾಸಂಸ್ಥೆಗಳಿಂದಾಗಿ ಬೆಳೀತಾ ಇದೆ. ಅದಕ್ಕೆ ಪೂರಕ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವೇನು ಹಿಂದೆ ಬೀಳಲಿಲ್ಲ. ಅದು ಕಟೆಕಾರ್ಸ್ ಗ್ರೂಪ್ ಇರ್ಬೋದು, ಬೇರೆ ಬೇರೆ ವ್ಯವಹಾರದಲ್ಲಿ ಜನತಾ ಗ್ರೂಪ್ ಇರ್ಬೋದು. ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಡಾಕ್ಟರ್ ಗಮನಕ್ಕೆ ಎಲ್ಲ ಈ ವ್ಯಾಪಾರದಲ್ಲಿ ಒಬ್ಬರ ಕಾಲು ಒಬ್ಬ ಹಿಡಿಯುವಂಥ ಸಂಪ್ರದಾಯ ಉಂಟು. ಆದರೆ ಇಲ್ಲಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ಒಂದು ಸಣ್ಣ ಸಂಘಟನೆ, 10-30 ಮಂದಿ ಇರೋದು. ಅವರ ಒಗ್ಗಟ್ಟು ಭಾರಿ ಒಳ್ಳೆಯದು. ಒಗ್ಗಟ್ಟು ಎಷ್ಟು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅವಿಭಾಜ್ಯ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನಮ್ಮ ಸುಳ್ಯ ಸುಳ್ಯದವರಿದ್ದರು. ಈಗ ಪ್ರತಿಯೊಂದಕ್ಕೆ ಹೋಗ್ತಾರೆ. ಬಹುಶಃ ಇಲ್ಲಿ ನೋಡಬೇಕು, ಕರಾವಳಿ ಮೊಬೈಲ್ ಆಗುವಾಗ ಪಟೇಲ್ ಮೊಬೈಲ್ನ ರೆಹಮಾನ್ ಬರ್ತಾರೆ, ಆರ್ಕುಟ್ನವರು ಬರ್ತಾರೆ, ಎದುರು ಕೂತವರು ಕೂಡ ಎಲ್ಲ ಮೊಬೈಲ್ನ ಇವರಿದ್ದಾರೆ. ಎಲ್ಲ ಒಬ್ಬರಿಂದ ಒಬ್ಬ ಸಹಕಾರ ಮಾಡುವಂಥ, ಬೆನ್ನು ತಟ್ಟುವಂಥ ವ್ಯವಸ್ಥೆ ಇದೆ. ಇದು ಒಳ್ಳೆಯದು ಅಂತ ಅನಿಸ್ತದೆ. ಇದು ಒಳ್ಳೆ ಬೆಳವಣಿಗೆ. ವ್ಯಾಪಾರ ಬೆಳಬೇಕಿದ್ರೆ ಒಬ್ಬನ ಕಾಲಿಳದೇ ಬದುಕಬೇಕು ಅಂತೇನಿಲ್ಲ. ಇಲ್ಲಿ ವ್ಯಾಪಾರಿಗಳು ಯಾರೆಲ್ಲ ನೆಲೆ ನಿಂತಿದ್ದಾರೆ, ಲಾಂಗ್ ರನ್ನಲ್ಲಿವರೆಗೆ ನಿಂತಿದ್ದಾರೆ, ಅವರಿಗೆಲ್ಲ ಕಾರಣ ಅವರು ಒಬ್ಬರೊಬ್ಬರ ಕಾಲಿದ್ದದಲ್ಲ, ಅವರ ಸರ್ವಿಸ್ ಮುಖಾಂತರ ಅವರು ಇದು ಮಾಡಿಕೊಂಡದ್ದು. ಇವರೆಲ್ಲ ಕಷ್ಟ ಸುಖಗಳನ್ನು ಒಬ್ಬೊಬ್ಬರನ್ನು ಹಂಚಿಕೊಂಡು ವ್ಯಾಪಾರಗಳನ್ನು ಒಟ್ಟಿಗೆ ಮಾಡಿಕೊಂಡು ಒಳ್ಳೆ ಸಂಘಟನೆ, ಒಳ್ಳೆ ಒಗ್ಗಟ್ಟಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಸದಸ್ಯರು ಅಂತ ಹೇಳೋದು ನಮಗೆ ಹೆಮ್ಮೆ. ಇದು ತುಂಬ ತುಂಬ ಸಂತೋಷದ ವಿಷಯ ಕೂಡ. ಯಾವಾಗ ಒಂದು ಸಂಘಟನೆಯಲ್ಲಿ ಒಗ್ಗಟ್ಟಿರ್ತದೆ, ಅದು ಎಲ್ಲ ಪ್ರೋತ್ಸಾಹ. ಮೊನ್ನೆ ಇವರು ಮೊಬೈಲ್ ಗ್ಯಾರೇಜಿನವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಇವರೆಲ್ಲ ಬರ್ತಾರೆ. ಆ ಕಡೆ ಶೈಲೇಂದ್ರ ಅವ್ರದ್ದು ಒಂದು ಇದು ಇದ್ದಿದ್ರೆ ಅದಕ್ಕೂ ಎಲ್ಲ ಬಂದು ಸೇರಿಕೊಳ್ತಾರೆ. ಮಾರುಕಟ್ಟೆನವರ ಒಂದು ಕಾರ್ಯಕ್ರಮ ಇದ್ದರೆ ಎಲ್ಲರೂ ಸೇರಿಕೊಳ್ತಾರೆ. ಎಲ್ಲರೂ ಮಾಡೋದು ಸೇಮ್ ವ್ಯವಹಾರಗಳು. ಆದರೆ ಅವರು ಒಬ್ಬರೊಬ್ಬರ ಕಾಲು ಎಳೆಯದೆ ಒಬ್ಬೊಬ್ಬರಿಗೆ ಪ್ರೋತ್ಸಾಹ ಮಾಡ್ತಾ, ಒಬ್ಬೊಬ್ಬರನ್ನ ಬೆನ್ನು ತಟ್ಟುತ್ತಾ ಮಾಡುವಂಥದ್ದು ಇದು ಸುಳ್ಯದ. ಅಲ್ಲಿ ವ್ಯಾಪಾರಿಗಳಿಗೆ ಒಂದು ಇದರಲ್ಲಿ ಮೋರಲ್ ಇದೆ, ಒಂದು ಪಾಠ ಇದೆ. ಸೊ ಈ ಕಾರಣಕ್ಕೆ ಇವರು ಪ್ರತಿ ವರ್ಷ, ಕಳೆದ ವರ್ಷ ನಾನು ತೆಗೆದಾಗ ನನ್ನ ಊರಿಗೆ ಬಂದಿತ್ತು, ಸ್ಕೂಟರ್ ಒಮ್ಮೆ ಬಂದಿತ್ತು. ಹಾಗೆ ಈ ಸತಿ ಕೂಡ ಪ್ರಾರ್ಥನೆ ಮಾಡ್ತೇನೆ, ನನ್ನ ಊರು ಈ ಕಡೆಗೆ ಬರಲಿ, ಈ ಕಡೆ ಹೋಗೋದು ಬೇಡ ಅಂತ ನನ್ನ ವೈಯಕ್ತಿಕ ಒಂದು ಎಜೆಂಡಾ. ಹಾಗೆ ಅಂತೇಳಿ ಅದು ಮಾತಿಗೆ ಮಾತ್ರ. ಯಾರಿದ್ದಾರೋ ಅಲ್ಲಿ ಮೊಬೈಲ್ ಗ್ಯಾರೇಜಲ್ಲಿ ಯಾರೋ ಮಡಿಕೇರಿ ಅವರಿಗೆ ಸಿಕ್ಕಿತ್ತು, ನೀವು ಇದ್ರಿ, ತುಂಬ ಸಂತೋಷ ಆಯಿತು. ಹೊರಗಿನವರಿಗೆ ಸಿಕ್ಕಿದಾಗ ಸುಳ್ಯದಲ್ಲಿ ಇಂಥದ್ದು ನಡೀತದೆ, ಸುಳ್ಯದ ಬಗ್ಗೆ ಮಾರ್ಕೆಟ್ ಆಗ್ತದೆ. ನಾನು ಮೊನ್ನೆ ಕೂಡ ಹೇಳಿದೆ, ಸುಳ್ಯ ಕೇವಲ ಒಂದು ಇದು ಕೇಂದ್ರವಾಗಿಲ್ಲ, ಒಳ್ಳೆ ಶಾಪಿಂಗ್ ಸೆಂಟರ್ ಆಗಿದೆ. ನೀವು ಈಗ ಮಡಿಕೇರಿ ಸೈಡ್, ವಿರಾಜಪೇಟೆ ಸೈಡಿಗೆಲ್ಲ ಹೋಗೋರು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಸಾಮಾನು ತಗೊಳ್ತಾರೆ, ತರಕಾರಿ ತಗೊಳ್ತಾರೆ, ಇಲ್ಲಿಂದ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಮೊನ್ನೆ ಉದಾಹರಣೆ ಕೂಡ ಸಿಕ್ಕಿದೆ ನಮಗೆ. ಅಲ್ಲಿ ಅವರಿಗೆ ರಾಫೆಲ್ ಬಂದಿದೆ, ಅವರಿಗೆ ಐಫೋನ್ ಬಂದಿದೆ. ಸೊ ಇದೆಲ್ಲ ತುಂಬ ಸಂತೋಷದ ವಿಷಯ. ಯಾವಾಗ ಒಂದು ಪೂರಕ ವ್ಯವಸ್ಥೆ, ವಿದ್ಯಾಸಂಸ್ಥೆಯಾಗಿ ಅಥವಾ ಕೃಷಿ ಪ್ರಾಧಾನ್ಯವಾಗಿದ್ದ ಈ ಸುಳ್ಯ ಊರು ಬೇರೆ ಬೇರೆ ಕಾರಣಕ್ಕೆ ಬೆಳೀತಾ ಇದೆ. ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ನಾವು ಮಾಡಿ ಸುಳ್ಯದವರೇ ಬೈ ಮಾಡೋದು. ನಾನು ಎಲ್ಲಿ ಹೋದರೂ ಹೇಳಲಿಕ್ಕುಂಟು, ನಾವು ಯಾವುದಾದ್ರೂ ಗೂಡ್ಸ್ ಅಂತ ತೆಗೆಯುವುದಿದ್ದರೆ ಇಲ್ಲಿಂದಲೇ ತಗೊಳ್ಬೇಕು ಅಂತ ನಾನು ಹೇಳ್ತೇನೆ. ನಾವು ಆನ್ಲೈನ್ ಮುಖಾಂತರವ ಅಥವಾ ದೊಡ್ಡ ಸಿಟಿಗಳಿಂದ ತಂದು ಇಲ್ಲಿ ತಗೊಳ್ಳೋ ಇದು ಹಾಳಾಗಿದೆ ಅಂತ ಹೇಳೋ ಬದಲು ಮೊಬೈಲ್ ಬೈ ಮಾಡುವಾಗ ನಾವು ಆನ್ಲೈನ್ ಮುಖಾಂತರ ಮಾಡ್ಕೊಳ್ಳದೆ ವೋಕಲ್ ಫಾರ್ ಲೋಕಲ್, ನಮ್ಮ ಊರಿಗೋಸ್ಕರ ನಾವು ವಾಯ್ಸ್ ರೈಸ್ ಮಾಡಬೇಕು, ನಮ್ಮಲ್ಲೇ ಬೈ ಮಾಡುವಂತಾಗಬೇಕು. ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ, ಆನ್ಲೈನ್ ಪ್ರೈಸಲ್ಲಿ ಕೂಡ ನಮ್ಮವರು ಕೊಡ್ತಾ ಇದ್ದಾರೆ. ಸೇಲ್ಸು, ಸರ್ವಿಸು ಇತ್ಯಾದಿಯಲ್ಲಿ ಹೆಸರು ಮಾಡಿದಂಥ ಕರಾವಳಿ ಮೊಬೈಲ್ಸ್ನವರು ಅವರು ಸಕ್ಸಸ್ ಆಗಿದ್ದಾರೆ. ಅವರ ವ್ಯವಹಾರ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇವತ್ತು ಸಾಕ್ಷಿ. ಯಾರೆಲ್ಲ ಗ್ರಾಹಕರು ಬಂದಿದ್ದಾರೆ ಕಳೆದ 1 ವರ್ಷದಿಂದ ಅಥವಾ 3-4 ತಿಂಗಳಿಂದ ಈ ರಾಫೆಲ್ ನಡೆಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಸಾಕಷ್ಟು ಮಂದಿ ಹೊರಗಿನವರು ಬಂದು ವ್ಯಾಪಾರ ಮಾಡಿರ್ಬೋದು, ವ್ಯವಹಾರ ಮಾಡಿರ್ಬೋದು, ಅವರಿಗೆ ನೆನಪಿರಲಿಕ್ಕಿಲ್ಲ. ಆದರೆ ಅವರ ಹೆಸರನ್ನು, ಫೋನ್ ನಂಬರನ್ನೆಲ್ಲ ಬರೆದಿಟ್ಟು ಅವರು ವ್ಯವಹಾರವನ್ನು ಚೆನ್ನಾಗಿ ಮಾಡಿ ಇವತ್ತು ಪಬ್ಲಿಕ್ಕಲ್ಲಿ ಲೈವ್ ಮುಖಾಂತರ ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ. ಯಾವುದೇ ಅದರಲ್ಲಿ ಗೊಟಾಲ ಮಾಡದೆ ಸೀದಾ ನೇರ ವ್ಯವಹಾರ ಮಾಡೋದಕ್ಕೆ ಸಾಕ್ಷಿ ನಮ್ಮ ಹೆಮ್ಮೆಯ
ನಮ್ಮ ವರ್ತಕ ಸಂಘದ ಸದಸ್ಯರುಗಳಾದಂಥ ಕರಾವಳಿ ಮೊಬೈಲ್ನಂಥವರು ಮತ್ತು ಉಳಿದ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನವರು ಇವರಿಗೆ ಅಭಿನಂದನೆ ಹೇಳ್ತಾ, ಯಾರೆಲ್ಲ ಇವತ್ತು ಬಹುಮಾನ ಪಡ್ಕೊಳ್ಳಿಕ್ಕಿದ್ದೀರಿ, ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಕುಕ್ಕರ್ ಇತ್ಯಾದಿ ಇದೆ, ಇದನ್ನೆಲ್ಲ ಪಡ್ಕೊಳ್ತೀರಿ, ಅವರಿಗೆ ಅಡ್ವಾನ್ಸ್ ಆಗಿ ನಾವು ಅಭಿನಂದನೆಗಳನ್ನು ಹೇಳ್ತೇವೆ. ಕರಾವಳಿ ಮೊಬೈಲ್ನವರಿಗೆ ನಾವು ಶುಭ ಹಾರೈಸ್ತೇವೆ. ವರ್ತಕ ಸಂಘ ನಿಮ್ಮ ಜೊತೆ ಇದೆ, ನಮ್ಮ ಮೋರಲ್ ಸಪೋರ್ಟ್ ಯಾವಾಗಲೂ ಇದೆ. ನಾವು ಬಹುಶಃ ಇಲ್ಲಿಯ ದೊಡ್ಡ ಗ್ರಾಹಕ ಅಲ್ಲ, ಎಲ್ಲೋ ಸಣ್ಣ ಪುಟ್ಟ ವ್ಯವಹಾರ ಮಾಡಿದ್ದೇವೆ, ಆದರೂ ನಮ್ಮನ್ನು ಗುರುತಿಸಿ ನಾವು ಕೂಡ ನಮ್ಮ ಜೊತೆ ನೀವು ಇರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮನ್ನು ತಂದು ಗೌರವಿಸಿದ್ದೀರಾ. ವರ್ತಕ ಸಂಘದ ಗೌರವಾಧ್ಯಕ್ಷ ನೆಲೆಯಲ್ಲಿ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಯವರು ಇದ್ದಾರೆ. ಎಲ್ಲ ವರ್ತಕ ಬಂಧುಗಳೇ ಇರುವುದು, ಇವರು ಮಾತ್ರ ಒಂದು ಬೆರಕೆ ನಮಗೆ, ಅವರು ಬೇಕು. ವರ್ತಕರಿಗೆ ನಾಳೆಗೆ ಅರ್ಜೆಂಟ್ ಬೇಕಾದವರು ಕರೆಕ್ಟ್ ಜಾಗದಲ್ಲಿದ್ದಾರೆ. ದೊಡ್ಡ ಸೆಂಟರ್ನ ಮಧ್ಯದಲ್ಲಿ ಒಂದು ಡಾಕ್ಟ್ರ್ ಇದ್ದಾರೆ. ನಮಗೆ ಎಲ್ಲಿಯಾದರೂ ಸ್ಟ್ರೆಸ್ಸು, ಒತ್ತಡ ಜಾಸ್ತಿಯಾಗಿ ಹೆಚ್ಚು ಕಡಿಮೆ ಆದರೆ ಸೂಕ್ತ ಡಾಕ್ಟ್ರ್ ಇದ್ದಾರೆ. ಅವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ರೀಡ್ ಮೈ ಲಿಪ್ಸ್, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಆಯುಷ್ ಇದರ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕೇಶವ್ ಅವರು, ನಮ್ಮ ಹೆಮ್ಮೆ ರೊಟೇರಿಯನ್ ಡಾಕ್ಟರ್ ಕೇಶವ್ ಅವರು, ನಮ್ಮ ಕಲ್ಲಪಳ್ಳಿ ಅಂತ ಒಂದು ಹಳ್ಳಿಗಾಡಿನವರು, ಸುಳ್ಯದಲ್ಲಿ ಬಂದು ತನ್ನ ಅಸ್ತಿತ್ವವನ್ನು ನೋಡಿ ವಿದ್ಯಾಭ್ಯಾಸದ ಮುಖಾಂತರ ಅವರ ಸಾಧನೆ ಮುಖಾಂತರ ಅವರು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸ ಮಾಡಿದ್ದಾರೆ. ಅದು ನಮ್ಮ ಹೆಮ್ಮೆ. ಕೇವಲ ಅವರು ನಮ್ಮ ಡಾಕ್ಟ್ರು ಮಾತ್ರ ಅಲ್ಲ, ಅವರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಆಯುಷು ದೊಡ್ಡ ಸುಮಾರು 18 ಕಾಲೇಜುಗಳಿದ್ದಾವೆ, 18 ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳಿವೆ. ಅವರದ್ದು ಸಂಘಟನೆಯಲ್ಲಿ ಇವರು ಅದರ ಅಧ್ಯಕ್ಷರಲ್ಲಿ, ಇದೆಲ್ಲ ನಮ್ಮ ಗೌರವ. ಸುಳ್ಯದಲ್ಲೂ ಸಾಮಾನ್ಯರಲ್ಲ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಸ್ವಲ್ಪ ಉದ್ದ ಮಾತಾಡ್ತೇನೆ, ಕ್ಷಮಿಸಿ. ಡಿ ವಿ ಸದಾನಂದ ಗೌಡರು ನಮ್ಮವರು, ಶೋಭಾ ಕರಂದ್ಲಾಜೆ ಅವರು ನಮ್ಮವರು, ನಳಿನ್ ಕುಮಾರ್ ಕಟೀಲು ರಾಜ್ಯ ಮಟ್ಟದ ಒಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಸಂಘಟನೆ ಇದ್ದರೆ ರಾಜಕೀಯ ಪಕ್ಷ, ಅದರದ್ದು ರಾಜ್ಯಾಧ್ಯಕ್ಷರು, ಹಂಗಾರರು 30 ವರ್ಷ ಆಡಳಿತ ಮಾಡೋದು. ಹಾಗೆ ಸಾಧನೆಯಲ್ಲಿ KVG ಅವರು ಮಾತ್ರ ಅಲ್ಲ, ನಮ್ಮೆಲ್ಲ ಇಂಥವರೆಲ್ಲ ಸಾಧನೆ ಮಾಡುವ ಮುಖಾಂತರ ನಮ್ಮ ಏನು ಈ ಸುಳ್ಯವನ್ನು ಬೆಳಗಿಸಲಿಕ್ಕೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣಕರ್ತರಾಗಿದ್ದಾರೆ. ಸುಳ್ಯವನ್ನು ಬೆಳೆಸಲಿಕ್ಕೆ KVG ಹೇಗೆ ಕಾರಣವೋ ಅವರಿಗೆ ಪೂರಕ ವ್ಯವಸ್ಥೆಯಾಗಿ ನಾವು ಮಾಡ್ತಾ ಇರ್ತೇವೆ. ಸೊ ಈ ಎಲ್ಲ ಕಾರಣಕ್ಕೆ ಇಲ್ಲಿ ಕರಾವಳಿ ಮೊಬೈಲ್ಸ್ನವರಿಗೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತಾ, ವೇದಿಕೆಯಲ್ಲಿಲ್ಲ ಎಲ್ಲ ಗೌರವಾನ್ವಿತರಿಗೆ ನಮಿಸುತ್ತಾ, ವೇದಿಕೇತರ ನಿಮಗೆಲ್ಲ ನಮಿಸುತ್ತಾ, ಸುಳ್ಯ ಒಗ್ಗಟ್ಟಿನಲ್ಲಿ ವ್ಯವಹಾರ ಮಾಡಿ ಜನರಿಗೆ ಪ್ರಯೋಜನ ಆಗುವಂಥ ಕೆಲಸ ಮಾಡಲಿ. ಅದರ ಜೊತೆ ನಮ್ಮ ನಿಯತ್ತನ್ನು ತೋರಿಸುವ ನಿಟ್ಟಿನಲ್ಲಿ ನಾವು ವಾಷಿಂಗ್ ಮಿಷಿನ್ ಇರ್ಬೋದು ಅಥವಾ ಫ್ರಿಡ್ಜ್ ಇರ್ಬೋದು ಇತ್ಯಾದಿಗಳನ್ನು ಕೊಡುವ ಮುಖಾಂತರ ಯಾರೆಲ್ಲ ಗ್ರಾಹಕರಿದ್ದಾರೆ ಅವರನ್ನು ಪುನಃ ನೆನಪಿಸಿಕೊಂಡು ಅವರಿಗೆ ಅಭಿನಂದನೆ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡೋದು ನಿಮಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರಾವಳಿ ಮೊಬೈಲ್ನ ಅದೃಷ್ಟವಂತ ಗ್ರಾಹಕ ಯಾರಾಗ್ತಾರೆ ಅನ್ನುವಂತಾರೆ ರಾಷ್ಟ್ರದ ಪ್ರಶ್ನೆಗೆ ಬರೋದಂತಾರೆ. ಸರ್ ಎಂತ ಲಾಸ್ಟಿಂದ ಫಸ್ಟಿಗೆ ಬರುವಾಗ ಫಸ್ಟಿಂದ ಲಾಸ್ಟಿಗೆ ಹೋಗುವಾಗ? ಲಾಸ್ಟಿಗೆ ಫಸ್ಟಿಗೆ ಬರೋಣ. ಲಾಸ್ಟಿಂದ ಫಸ್ಟಿಗೆ ಬರುವ ಲಾಸ್ಟ್ ಬಹುಮಾನ ವಾಚ್ ಇದೆ, ಸ್ಮಾರ್ಟ್ ವಾಚ್. ಸೊ ಹಾಗಾಗಿ ಲಾಸ್ಟ್ ಬಹುಮಾನ ಯಾರಿಗಾಗುತ್ತೆ ನೋಡೋಣ. ಎಲ್ಲವೂ ಕೂಡ ಅದೃಷ್ಟದ ಮೇಲೆ ನಿಂತಿರುವಂತಹದ್ದು. ಸೊ ಹಾಗಾಗಿ ಎಲ್ಲವನ್ನ ಸರ್ ಒಂದು ಕೂಡ ಕೆಳಗೆ ಬೀಳಿಸ್ಬೇಡಿ, ಅದರಲ್ಲಿ ಕೂಡ ಇರ್ಬೋದು ಅದೃಷ್ಟವಂತ ಅಂತ. ಸೊ ಹಾಗಾಗಿ ಈಗ ಸರ್ ಕೇಶವ ಡಾಕ್ಟರ್ ಅವರು ನಿಮ್ಮ ಅಮೃತ ಹಸ್ತದಿಂದ ಸ್ಮಾರ್ಟ್ ವಾಚ್ ಯಾರ ಕೈ ಆಗತ್ತೆ ಅಂತ ನೋಡೋಣ. ಮಿಡಲ್ ಕೈಯಾಗಿ ತೆಗಿತಾರೆ ಅವರು. ಸೊ ಹಾಗಾಗಿ ಈಗ ಸ್ಮಾರ್ಟ್ ವಾಚ್ ಇಬ್ರಿಗಿದೆ ಸರ್, ಇಬ್ರಿಗಿದೆ. ಸೊ ಹಾಗಾಗಿ ಸ್ಮಾರ್ಟ್ ವಾಚ್ ಯಾರ ಕಾಲಾಗತ್ತೆ? ಮಹೇಶ್. ಓಕೆ, ಮಹೇಶ್ ಅವರು ಸ್ಮಾರ್ಟ್ ವಾಚ್ 6316 ಅಂತ ಮಾಲಕರ ಗಮನಕ್ಕೆ. ಮಹೇಶ್ ಅವರು ಇದೀಗ ಇಬ್ಬರಿಗೆ ಹೋಗುತ್ತೆ ಇನ್ನೊಂದು ಬಹುಮಾನ ಸ್ಮಾರ್ಟ್ ವಾಚ್. ಸ್ಮಾರ್ಟ್ ವಾಚ್ ಸರ್ ಮಹೇಶ್ ಅವರಿಗೆ ಸ್ಮಾರ್ಟ್ ವಾಚ್ ಹೋಗ್ತಾ ಇದೆ. ಯದು ಕೃಷ್ಣರವರಿಗೆ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ಹೋಗ್ತಾ ಇದೆ. 9203 ಲಾಸ್ಟ್ ಇಂದ ಫಸ್ಟ್ ಗೆ ಬರ್ತಾ ಇರುವಂತದ್ದು ನಾವು ಯದು ಕೃಷ್ಣ ಸ್ಮಾರ್ಟ್ ವಾಚ್ ಸರ್. ನೆಕ್ಸ್ಟ್ ಬಹುಮಾನ ಯಾವುದು? ನೆಕ್ಸ್ಟ್ ಬಹುಮಾನ ಇದೀಗ ನೆಕ್ಸ್ಟ್ ಬಹುಮಾನ ಕುಕ್ಕರ್. ಮಹಿಳೆಗೆ ಒಳ್ಳೆದಿತ್ತು ಸರ್. ಕುಕ್ಕರ್ ನಿಮ್ಮಲ್ಲಿ ಸಾಕಷ್ಟು ಉಂಟು, ಬಟ್ ಇಲ್ಲಿ ಫ್ರೀ ಸಿಗುದು. ಸೊ ಹಾಗಾಗಿ ನೋಡೋಣ. 2 ಕುಕ್ಕರ್ ಇದೆ ಸರ್. ಹೆಸರು ಹೇಳ್ತೀರಾ? ಸುದೀಪ್ ಕುಮಾರ್ ಅವರಿಗೆ ಕುಕ್ಕರ್ ಹೋಗಿದೆ 4506. ಸುದೀಪ್ ಕುಮಾರ್ ಅವರಿಗೆ ಕುಕ್ಕರ್.
ಈಗ 2 ಕುಕ್ಕರ್ ಇದೆ ಅಂತೆ. ಸೊ ಹಾಗಾಗಿ ಇನ್ನೊಂದು ನೋಡಿ ಕರೆಕ್ಟ್ ಹೇಳಿದೆ ನಾನು, ಲೇಡಿಗೆ ಬರಲಿ ಅಂತ ಒಬ್ಬರಿಗೆ ಬಂತು. ಸೊ ಹಾಗಾಗಿ ಸುಷ್ಮರವರಿಗೆ ಕುಕ್ಕರ್ ಬಹುಮಾನ ಬಂದಿದೆ. ಇದೀಗ ನೆಕ್ಸ್ಟ್ ಹೋಮ್ ಥಿಯೇಟರ್. ಕೈ ಹಾಕಿದ್ರಲ್ಲ ತೆಗೆದು ಬಿಡಿ. ಹೋಮ್ ಥಿಯೇಟರ್ ಒಂದು ಹೋಮ್ ಥಿಯೇಟರ್ ಲೆಜಾ ಕಟ್ಟೆಕಾರ್ ಅಂತ ಇದೆ. ಸೊ ಹಾಗಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಹವಾ ಸೃಷ್ಟಿಸ್ತಾ ಇರುವಂತಹ ಮಹೇಶ್ ಅವರು, ಮಂಜುನಾಥ್ ಅವರು, ನಿಮ್ಮ ಸುಂದರ ಹಸ್ತದಲ್ಲಿ ಇನ್ನೊಂದು ಕೂಪನ್ ಅನ್ನ ತೆಗಿಬೇಕು. ಯಾವ ಬಹುಮಾನ ಅವರಿಗೆ? ಸ್ಟವ್. ಸರ್ ಲೇಡೀಸಿಗೆ ಬರಲಿ ಆಯ್ತಾ? ಸ್ಟವ್ ಬರುತ್ತೆ ಅಂತ ಯಾರಿಗೆ ನೋಡೋಣ? ಅಕ್ಷತಾರವರಿಗೆ 8093 ಸ್ಟವ್ ಬಂದಿದೆ. ಸೊ ಹಾಗಾಗಿ ಇದೀಗ ನೆಕ್ಸ್ಟ್ ಬಂಪರ್ ಬಹುಮಾನಗಳು. ಎಲ್ಲರೂ ಕೂಡ ಕ್ಲಾಪ್ ಹೊಡಿಬೇಕು. ಮುಂದೆ ಬಂದಿರೋರು, ಮುಂದೆ ನಿಂತಿರೋರು ಎಲ್ಲರೂ ಕೂಡ ಒಂದು ಕ್ಲಾಪ್ ಹೊಡಿದೆ. ಯಾಕಂತ ಹೇಳಿದ್ರೆ 5 ವರ್ಷ ಪೂರೈಸಿದೆ ಈ ಒಂದು ಕರಾವಳಿ ಮೊಬೈಲ್. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಬಂಪರ್ ಬಹುಮಾನ ಯಾರಿಗಾಗುತ್ತೆ ನೋಡೋಣ. ವಾಷಿಂಗ್ ಮಿಷಿನ್. ಹಮೀದ್ ಅವರು, ನಮ್ಮ ವರ್ತಕರ ಸಂಘದ ನೂತನ ಅಧ್ಯಕ್ಷರು. ನಿಮ್ಮ ಕೈಯಿಂದ ವಾಷಿಂಗ್ ಮಿಷಿನ್ ಯಾರಿಗಾಗುತ್ತೆ? ಲೇಡೀಸಿಗೆ ಹೋಗ್ಲಿಯಾ? ಸರಿ, ಇವಾಗ ಸಾಗರ್. ಓಕೆ, ಸಾಗರ್ ನೋಡಿ 7503 ಸಾಗರ್ ಅವರಿಗೆ ಈ ಒಂದು ವಾಷಿಂಗ್ ಮಿಷಿನ್ ಹೋಗಿರುವಂತಹದ್ದು. ಕಾಲ್ ಮಾಡ್ತೀರಾ? ಓಕೆ, ಕಾಲ್ ಮಾಡಿ. ಸ್ವಲ್ಪ ಫ್ರೆಂಡ್ ಬರ್ತೀರಾ ಅಂತ ಸರ್. ಕಾಲ್ ಮಾಡಿ. ವಾಷಿಂಗ್ ಮಿಷಿನ್. ಸರಿ, ಇದೀಗ ಲಾಸ್ಟ್ ಬಂಪರ್ ಬಹುಮಾನ ಫ್ರಿಜ್ ಯಾರಿಗೆ ಹೋಗುತ್ತೆ ನೋಡೋಣ. ಯಾವ ಏರಿಯಾಗೆ ಹೋಗ್ಬೋದು? ಏರಿಗೆ ಎಷ್ಟು ಮಾಡ್ತೀರಾ ಯಾರಾದ್ರೂ? ಲಾಸ್ಟ್ ಟೈಮ್ ಪೆರಾಜೆಗೆ ಬಂದಿತ್ತು ಅಂತ ಅವ್ರು ಹೇಳ್ತಿದ್ರು, ಪೆರಾಜೆಗೆ ಬೇಡ ಅಂತ ಅನ್ಸುತ್ತೆ. ನೋಡೋಣ. ಮರ್ಕಂಜ. ಓಕೆ ಸರ್, ಮರ್ಕಂಜ ಹೇಳ್ತಾ ಇದ್ದಾರೆ. ಸರ್ ಯಾವ ಊರಿಗೆ ಹೋಗ್ಬೋದು? ಅರಂತೋಳಿಗೆ. ಓಕೆ ಸರ್, ನಮ್ಮ ವಾಷಿಂಗ್ ಮಿಷಿನ್ ಅವರು ಕಾಲ್ ಮಾಡ್ತಾರೆ. ಸಿರಾಜುದ್ದೀನ್ ಇರ್ಫಾನ್. ಕಾಲ್ ಮಾಡ್ತೀರಾ ಸರ್? ಕಾಲ್ ಮಾಡಿ. ಹಲೋ, ಹಲೋ, ರಿಂಗ್ ಆಗ್ತಾ ಇದೆ. ವಾಷಿಂಗ್ ಮಿಷಿನ್. ವಾಷಿಂಗ್ ಮಿಷಿನ್. ಇದು ಬೇರೆ ಇದೆ. ಹಲೋ ಹಲೋ, ನಾನು ಕೇಳ್ತಾ ಇದ್ದೀನಿ ಸರ್. ಇದು ಆಕ್ಚುಲಿ ಕರಾವಳಿ ಮೊಬೈಲ್ ಅಂತ ಕಾಲ್ ಮಾಡ್ತಾ ಇರೋದು. ಎಂತಿಲ್ಲ, ನೀವು ಇಲ್ಲಿಂದ ಮೊಬೈಲ್ ತಗೊಂಡಿದ್ರಾ? ತಗೊಂಡಿರ್ಬೇಕು, ಮೋಸ್ಟ್ಲಿ ನಿಮ್ಮ ಮನೆಯವ್ರು ತಗೊಂಡಿದಾರ ಅಂತ. ಇದು ಜಾಗ ನಮ್ಮ ಗಾಂಧಿನಗರ, ಸುಳ್ಯ. ಮಾಡಿದ್ದೀರಾ? ಏನ್ ಮಾಡಲಿಲ್ಲ ಪರ್ಚೇಸ್? ನಿಮ್ಗೆ ಹೆಸರು ಬಂದಿದ್ದಲ್ಲ ಸರ್ ಅಲ್ಲಿ ಕೂಪನ್ ಅಲ್ಲಿ? ಹಲೋ, ನಿಮ್ಮ ಮನೆಯಲ್ಲಿ ಆಗುತ್ತೆ ಸರ್ ಹೇಳಿ? ಇಲ್ಲಿ ಬಂದಿರ್ಬೋದಾ ಅಂತ ಮೋಸ್ಟ್ಲಿ. ಮೊಬೈಲ್ ಏನಾದ್ರು ರಿಪೇರಿ ಮಾಡ್ಲಿಕ್ಕೆ ಬಂದಿದ್ರೆ ಹೇಗೆ? ಸರಿ, ಅವರಿಗೆ ಕನ್ಫ್ಯೂಸ್ ಆಗ್ತದೆ ಸರ್. ನೀವು ಮಾತಾಡಿ ಒಂದ್ಸಲ ಹೇಳಿಬಿಡಿ ಅವರಿಗೆ. ಮಂಡಿ ಅಂತೆ ಅವರು, ಮಂಡಿದವರು ಅಂತ. ಸೊ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ, ವರ್ಕ್ ಮಾಡ್ತಾನೆ ಅಂತ ಹೇಳಿ. ಸಂಜೆ ಆಗುವಾಗ ಅಲ್ವಾ? ಬಂಪರ್ ಬಹುಮಾನ.
ಬಂಪರ್ ಬಹುಮಾನ ಕಾಲ್ ಹೋಗ್ತಾ ಇದೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರೈಸ್ ಬಂದಿದೆ ಅವರಿಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ಲರೂ ಒಂದ್ಸಲ ಕ್ಲಾಪ್ ಮಾಡಿ. ಹೌದು, ಎಸ್, ಹೋಮ್ ಥಿಯೇಟರ್ ಹೋಗಿದೆ. ಯಾವತ್ತು ಯಾವ ಸಂಸ್ಥೆಗೆ ಹೋದ್ರು ಕೂಡ ಅಲ್ಲಿ ಇರ್ತಾರೆ. ನಮಸ್ತೆ ಮೇಡಮ್ ಅಂತ ಒಂದು ಮಾತು ಹೇಳಿ ಸ್ಮೈಲ್ ಕೊಡೋದುಂಟು. ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಸೊ ಹಾಗಾಗಿ ಅವರಿಗೆ ಈ ಒಂದು ಹೋಮ್ ಥಿಯೇಟರ್ ಹೋಗಿರುವಂತಹದ್ದು. ಇವರಿಗೆ ಎಲ್ಲ ಅತಿಥಿಗಳು ಕೈ ಜೋಡಿಸಿ ಈ ಒಂದು ಬಹುಮಾನವನ್ನ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸರ್, ಮಾಲಕರು ಸಹ ಹೋಗ್ಬೇಕು. ರೆಡಿ ರೆಡಿ ಸ್ಟಾರ್ಟ್. ಸ್ಪೀಡ್. ಹಾ, ಬಿತ್ತಲ್ಲ. ಓಕೆ. ಎಸ್, ಲಕ್ಷ್ಮಿ ಹೋಗು 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 ಲಕ್ಷ್ಮಿ ಹೋಗು. ಹೋಗು, ಆಯ್ತಾಯ್ತು. ಕರೆಂಟು ಫಸ್ಟ್ ಕಟ್ಟಬೇಕಲ್ಲ. ನೀನ್ ಕಟ್ಟು, ಚಾನ್ಸ್ ಉಂಟು ನಿಂಗೆ. ಬಿತ್ತಲ್ಲ. ಫಸ್ಟ್ ಇಡ್ಬೇಕು. ಹಾರ್ದಿಕ್ ಮತ್ತೆ ಲಕ್ಷ್ಮಿ. ಒಂದ್ರಲ್ಲಿ 2 ಗ್ಲಾಸ್ ಉಂಟಂತೆ, ನೋಡು ತೆಗಿಬೇಕಾಗ್ತದ ಅಂತ. ಅದವಳು ಮುಗಿಸ್ತಾಳ ಅಂತ. ಎಸ್, ಲಕ್ಷ್ಮಿ, ಕಂಗ್ರ್ಯಾಚುಲೇಷನ್ಸ್ ಲಕ್ಷ್ಮಿ. ಯಾವ ಊರು? ಹಾವೇರಿ. ಓಕೆ, ಸೈಡ್ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇವಾಗ ಇವ್ರು ಮಾಡ್ತಾರೆ. ಬನ್ನಿ, ಸರಿ ಇಟ್ಕೋ, ಸರಿ ಇಟ್ಕೋ. ಇಲ್ಲಿ ನೋಡಿ, ಇವಳೇ ಕೊಡ್ತೀರಾ? ಓಕೆ, ಫಸ್ಟ್ ಲಕ್ಷ್ಮಿ. ಓಕೆ, ಲಕ್ಷ್ಮಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಲಕ್ಷ್ಮಿ. 7th ಗಾಂಧಿನಗರ ಸ್ಟೂಡೆಂಟ್. ನೆಕ್ಸ್ಟ್ ಮೊಬೈಲ್ ತಗೊಳ್ಳಿಕ್ಕೆ ಇಲ್ಲಿಗೆ ಬಾ, ಆಯ್ತಾ? ಅಲ್ಲಿ ದೊಡ್ಡ ಪ್ರೈಸ್ ಅಲ್ಲಿ ಸಿಗ್ತದೆ. ಓಕೆ, ಇದೀಗ 2 ಸತಿ ಟೀ ಮಾಡುವ. ಟೀ ಅಲ್ಲಿ ಯಾರು ಫಸ್ಟ್ ಬರ್ತಾರೆ ಅಂತ. ಅಶ್ವಿನ್ ಜೊತೆಗೆ ತಾನು. ಸ್ಟಾರ್ಟ್. ಸ್ಪೀಡ್ ಸ್ಪೀಡ್ ಮಾಡು. ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಓಕೆ, 6th ಜೋಸೆಫ್ ಹುಡುಗ. ಕಂಗ್ರ್ಯಾಚುಲೇಷನ್ಸ್. ಇವಾಗ ಹೆಸರು ತಶ್ವಿನಿ ಕೂಡ ಗಿಫ್ಟ್ ಸಿಗ್ತಾ ಇದೆ. ತಗೊಂಡೋಗಿ ಅಮ್ಮನಿಗೆ ಕೂಡ, ಆಯ್ತಾ? ಸಾರು ಸಾಂಬಾರು ಹೊಡಿ ಇಡ್ಲಿಕ್ಕೆ. ಓಕೆ ಓಕೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಕರಾವಳಿ ಮೊಬೈಲ್ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ. ವಾಟರ್ ಬಾಟಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀರು ತಗೊಂಡು ಹೋಗುವಾಗ ನೆನ್ಪು ಮಾಡ್ಕೊಂಡು ಕುಟ್ಕೊಳ್ಳಿ. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ಪುಟಾಣಿಗಳಿಗೆ.
ಗ್ರೀನ್ ಕಲರ್ ಹೋಯ್ತು ಹೋಯ್ತು ನೆಕ್ಸ್ಟ್ ಓವರ್ ಆಗಿದೆ ಅಂತ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡುವಾಗ ಸರಿ ಮಾಡ್ಕೊಳ್ಳಿ. ಫೌಂಡೇಶನ್ ಗಟ್ಟಿ ಬೇಕಾಯ್ತು ನೋಡಿ. ಓ ಸರ್ ರಾಂಗ್ ಆಯ್ತಾ? ರಾಂಗ್ ಆಯ್ತು. ಶಹೀದ್ ಅವರು, ಶಾಫಿ ಅವರು ಫುಲ್ ಹಾಕಿದ್ದಾರೆ. ಕಂಗ್ರಾಚುಲೇಷನ್ಸ್ ಶಾಫಿ ಕುತ್ತಮಟ್ಟೆ ಸರ್. ಅವರಿಗೊಂದು ಪ್ರೈಸ್ ಕೊಡ್ಬೇಕು ಇವಾಗ. ಎಲ್ಲರೂ ಕೂಡ ಓಕೆ. ಆಗಮಿಸಿರುವಂತಹ ಅತಿಥಿಗಳಿಗೆ ಗೌರವಿಸುವಂತಹ ಸಮಯ. ಪಿ ಸುಧಾಕರ್ ರೈ ಸರ್ ಅವರಿಗೆ ಸಂಸ್ಥೆಯ ಮಾಲಕರು ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಜೊತೆಗೆ ಡಾಕ್ಟರ್ ಕೇಶವ್ ಅವರಿಗೆ ಕೂಡ ಅಷ್ಟೇ ಮಾಲಕರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ವರ್ತಕರ ಸಂಘದ ಅಧ್ಯಕ್ಷರಿಗೆ ಕೂಡ ಸಂಸ್ಥೆಯ ಮಾಲಕರು ಗೌರವಿಸಬೇಕು. ಮೊಬೈಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ರಹಿಮಾನ್ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ಕಟ್ಟೆಕಾರ ಸಂಸ್ಥೆಯ ಅಬ್ದುಲ್ಲಾ ಸರ್ ಹಿರಿಯರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವ ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ರಾಜು ಪಂಡಿತ್ ಅವರು ಕೂಡ ಹಿಂದೆ ಕೂತ್ಕೊಂಡಿದ್ದಾರೆ ಆದ್ದರಿಂದ. ಹಾಗಾಗಿ ನಿಮಗೆ ಕೂಡ ಒಂದು ನೆನಪಿನ ಕಾಣಿಕೆ. ಜೊತೆಗೆ ಆರ್ಕೋಟ್ ಮೊಬೈಲ್ನ ಮಾಲಕರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವ. ಜೊತೆಗೆ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಯಶ್ವಿಕ್ ಕಾಳಮನೆ, ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಸರ್. ಅವರಿಗೆ ಲಾಸ್ಟ್ಗೆ ಬಂದರು, ಮೀಟಿಂಗ್ ಇತ್ತು, ಹಾಗಾಗಿ ಈಗ ಬಂದರು. ಸೊ ಹಾಗಾಗಿ ಅವರಿಗೂ ಕೂಡ ಸ್ಮರಣಿಕೆ, ಕಂಗ್ರಾಚುಲೇಷನ್ಸ್. ಜೊತೆಗೆ ಶಹೀಮ್ ಅವರಿಗೆ ಕೂಡ ಒಂದು ಗೌರವದ ಹಾಗೆ ರಂಜಿತ್ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ್ ವಿಡಿಯೋ ಮಾಡಿ ಆಮೇಲೆ ಬನ್ನಿ. ಮಂಜುನಾಥ್ ಅವರು ಕೂಡ ಬಂದು ಈ ಒಂದು ಸ್ಮರಣಿಕೆಯನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಜುಬೈರ್ ಅವರು ಬಂದು ಒಂದು ನೆನಪಿನ ಕಾಣಿಕೆ ತಗೊಳ್ಬೇಕು. ಈ ಒಂದು ಕರಾವಳಿ ಮೊಬೈಲ್ ಕಳೆದ 5 ವರ್ಷಗಳಿಂದ ಎಲ್ಲರ ಮನೆ ಮಾತಾಗಿದೆ. ಮುಂದೆಯೂ ಕೂಡ ಇದೇ ರೀತಿ ರೆಡ್ ಇಟ್ಟಿದ್ದ ಕಲರ್ ರೆಡ್ಡಿಶ್ ಆಗಿ ಬೆಳಗ್ಗೆ ಅಂತ ಶುಭ ಹಾರೈಸ್ತಾ ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ಸಹಕಾರ ಕೊಟ್ಟಂತ ಪೂಜಾ ಮೇಡಮ್ ಅವರಿಗೂ ಕೂಡ ಕೊಟ್ಟು ಜಿಯಾ ಅವರು ಕೊಡ್ತಾ ಇದ್ದಾರೆ.